ಅದು ಬಿಟ್ಟಿಲ್ಲ. ಅದಕ್ಕೆ ಇವತ್ತು ಒಂದು ಅವಕಾಶ ಇತ್ತು ನಮ್ಮ ರಾಹುಲ್ ಗಾಂಧಿ ಅವರಿಗೆ, ಅವ್ರನ್ನ ಕ್ಷಮಿಸಿಬಿಡುವಂಥದ್ದು, ಇಲ್ಲ ಇಂಥದ್ದು ಮಾತಾಡ್ಬಿಡೋದು, ವಾರ್ನಿಂಗ್ ಕೊಟ್ಬಿಡುವಂಥದ್ದು, ರಾಜೀನಾಮೆ ತೊಗೊಳ್ಳೋ ಅವಶ್ಯಕತೆ ಇತ್ತಾ ಅಂತ. ಯಾಕಂದ್ರೆ ವಯಸ್ಸಾಗಿದವ್ರಿಗೂ ಕೆ ರಾಜನ್ ಅವ್ರಿಗೆ ಸಹಜದ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಹಿರಿಯರಿದ್ದಾರೆ ವಯಸ್ಸಲ್ಲ, ಹೀಗಾಗಿ ಅವರು ಈ ಸಮಯದಲ್ಲೇ ರಾಜೀನಾಮೆ ತೆಗೆದುಕೊಳ್ಳೋದು ಸರಿ ಇರಲಿಲ್ಲ. ಮತ್ತಿನ್ನು DKC ಅವ್ರ ಪರ ಆಗ್ತಿದ್ದು ಹಾಗೆ ನಾವು ಅನಾಲಿಸಿಸ್ ಮಾಡ್ತೀವಿ ಸಹಜದ. BJP ಪತ್ರಕರ್ತರೆಲ್ಲ ಇವತ್ತು ಅಥವಾ ನಮ್ಮ ಗೋಧಿ ಮೀಡಿಯಾ ಇವತ್ತು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ, ಒಡಕುಟ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ DKC ಮತ್ತು ಸಿದ್ದರಾಮಯ್ಯ ಮಧ್ಯೆಲ್ಲ. ಆದರೆ ಇದು DKC ಅವರು ಮಾಡಿದಂತಹ ಸಜೆಷನ್ ಅಲ್ಲ ಅನ್ನಿಸ್ತದೆ. ಯಾಕಂದ್ರೆ ನೇರವಾಗಿ ಮಾತಾಡಿದಂಥದ್ದು ತಾವೇ ಹೇಳ್ಕೊಂಡಿದ್ದು ಸಮಸ್ಯೆಯನ್ನು ನಮ್ಮ ಕೆ ರಾಜಣ್ಣವರು. ಯಾಕಪ್ಪ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇತ್ತು, ಏನು ಅವಶ್ಯಕತೆ ಇತ್ತು? ಹೌದು, ಎಲ್ಲರಿಗೂ ಗೊತ್ತದದು. ಎಲ್ಲರ ಸಮಯದಲ್ಲೂ ಬೋಗಸ್ ಓಟ್ ಮಾಡೋದು, ತಯಾರು ಮಾಡೋದು, ಮತ್ತೇನು ಮಾಡೋದು, 108 ರಾಜಕಾರಣ ಮಾಡಿದ್ದಾರೆ. ನಾ ಈಗಾಗಲೇ ಹೇಳಿದ್ದೀನಿ ನಿಮಗೆ, ಈವನ್ ಮುನ್ಸಿಪಲ್ ಎಲೆಕ್ಷನ್ದೊಳಗೆ, ಪಂಚಾಯತಿ ಎಲೆಕ್ಷನ್ದೊಳಗೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ದೊಳಗೆ ಇವು ಬೋಗಸ್ ಓಟ್ ಆಗೋದು ನಾವು ನೋಡ್ತಾ ಇದ್ವಿ. ಇನ್ನು ಮತ್ತಿನ್ನು ಈ ಒಂದು MLA MPಗಳ ಎಲೆಕ್ಷನ್ಗಳು ಅದು ನಡೀತಾ ಇದ್ದಾರೆ. ಇದು ಇವತ್ತು ಜೋರಾಗಿದೆ. ಯಾಕಂದ್ರೆ ಇವತ್ತು ಏನಿದ್ರು BJP ಏನು ಹೇಳ್ತದೆ ಮಾತು ಕೇಳ್ತದೆ, ಯಾವುದು ಎಲೆಕ್ಷನ್ ಕಮಿಷನ್. ನಾಳೆ ಕಾಂಗ್ರೆಸ್ ಗೆದ್ದು ಬರ್ತಂದ್ರೆ ಕಾಂಗ್ರೆಸ್ ಹೇಳ್ದಂಗೆ ಮಾತು ಕೇಳ್ತದೆ. ಇದರಲ್ಲಿ ಏನಂತ ಮುಚ್ಚುಮರಿ ಇಲ್ಲ, ಓಪನ್ ಸೀಕ್ರೆಟ್ ಇಟ್ ಈಸ್. ಆದರೆ ಇವತ್ತು ಕಾಂಗ್ರೆಸ್ ಒಟ್ಟು ಬರ್ದಂಗೆ ಹಾದಿ ಬಂದು ಮಾಡಿಬಿಟ್ಟಿರೋದು BJP ಇದು. ನಾವು ಬೇಕಾದ ಮತಗಳನ್ನು ಇಟ್ಕೊಳ್ಳೋದು, ತೆಗೆದು ಹಾಕಿಬಿಡೋದು. ಈಗ ನೋಡಿರಿ 65 ಲಕ್ಷ ಮತಗಳನ್ನು ತೆಗೆದು ಹಾಕಿದ್ದಾರೆ ಬಿಹಾರದಲ್ಲೇ. ಅದು ಯಾರು? ಅವ್ರು ನಾಗರಿಕ